ದ್ವಾರಕೀಶ್ ಅವರ ಮೊದಲ ಪತ್ನಿ ಅಂಬುಜಾ ಅವರು ಕೊನೆಯುಸಿರೆಳೆದಿದ್ದು ಏಪ್ರಿಲ್ 16, 2021. ಅದೇ ದಿನ ಎಲ್ಲದಕ್ಕೂ ಸೈ ಅನ್ನೋರಂತೆ. ಹಿಂಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತಿದ್ದೀನಿ ಅಂತ ಹೇಳಿ ಅಂಬುಜಾ ಅವ್ರನ್ನ ಕೇಳಿದಾಗ ದ್ವಾರಕಿ ನಿನಗೇನು ಇಷ್ಟನೋ ನನಗೂ ಅದೇ ಇಷ್ಟ ಅಂತ ಹೇಳಿದ್ರಂತೆ. ಅವರು ಒಪ್ಕೋತಾರೆ. ಆ ಸಮಯದಲ್ಲಿ ನಾನು ಮಾಡದಿರೋ ಚೇಷ್ಟೆಗಳೂ ಇಲ್ಲ ಅಂತ. ಹಾಗೆ ಪರಿಚಯವಾದ ಶೈಲಜಾ ಜೊತೆಲಿ ಸ್ನೇಹ ಆಗುತ್ತೆ, ಪ್ರೀತಿ ಆಗುತ್ತೆ, ಅವರನ್ನು ಮದುವೆ ಕೂಡ ಆಗುತ್ತಾರೆ. ಅಂಬುಜಾ ನಾನು ಶೈಲಜನ ಮದುವೆ ಆಗ್ತೀನಿ ಅಂತ. ಅವತ್ತೂ ಸಹಿತ ಅಂಬುಜಾ ಅವರು ಒಂದೇ ಒಂದು ಮಾತು ಹೇಳ್ತಾರಂತೆ, ದ್ವಾರಕಿ ನಿನಗೇನು ಇಷ್ಟನೋ ಅದು ನನಗೂ ಇಷ್ಟ. ದ್ವಾರಕೀಶ್ ಅವರ ಮೊದಲ ಪತ್ನಿ ಅಂಬುಜಾ ಅವರು ಕೊನೆಯುಸಿರೆಳೆದಿದ್ದು ಏಪ್ರಿಲ್ 16, 2021. ಅದೇ ದಿನ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ದ್ವಾರಕೀಶ್ ಅವ್ರನ್ನ ಕಳ್ಕೊಂಡು ಆಲ್ಮೋಸ್ಟ್ ಒಂದು 24 ಗಂಟೆ ಕಳೆದು ಹೋಗಿದೆ. ದ್ವಾರಕೀಶ್ ಕನ್ನಡ ಕಂಡ ಅತ್ಯಂತ ಅದ್ಭುತ ನಟ. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು, 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದರು, 25ಕ್ಕೂ ಹೆಚ್ಚು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 24ರ ವಯಸ್ಸಿನಲ್ಲೇ ನಿರ್ಮಾಪಕನಾಗಿ ಯಶಸ್ಸು ಕಂಡಿಡಿದ್ರು. ಅವರ ಸಕ್ಸಸ್ ರೇಟ್ ಬಿಡಿ ದೊಡ್ಡ ಮಟ್ಟದಲ್ಲಿತ್ತು. ಬಟ್ ಅದು ಕೊನೆಯ ಹಂತದಲ್ಲಿ ಕೆಲವು ರಾಂಗ್ ಡಿಸಿಷನ್ಸ್ ಅವ್ರನ್ನ ಸ್ವಲ್ಪ ಕುಗ್ಗಿಸಿತ್ತು, ಬಗ್ಗಿಸಿತ್ತು, ತಗ್ಗಿಸಿತ್ತು. ಅದೇನೇ ಇರಲಿ, ಇಲ್ಲಿ ಒಂದು ಅವರು ಇವಾಗ ಸಾವನ್ನಪ್ಪಿದ್ದಾರೆ. ಅವ್ರ ದೇಹ ಮಾತ್ರ ಇಲ್ಲಿದೆ, ಅವರ ಆತ್ಮ ನಮ್ಮ ಜೊತೆಗಿಲ್ಲ. ಈಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಂತ್ಯಕ್ರಿಯೆ ಮೂಲಕ ಅದು ಮಣ್ಣು ಸೇರುತ್ತೆ. ಆದರೆ ಸಾವಿನಲ್ಲೂ ಒಂದು ವಿಶೇಷತೆಯನ್ನು ಉಳಿಸಿ ಹೋಗೋದಿದೆಯಲ್ಲ, ಅದು ಏನೋ ಅದು ವಿಶೇಷ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ದ್ವಾರಕೀಶ್ ಅವರು ಅವರ ಮೊದಲ ಪತ್ನಿ ಅಂಬುಜಾ ಅವರನ್ನು ಸಿಕ್ಕಾಬಟ್ಟೆ ಇಷ್ಟಪಟ್ಟಿದ್ದರು. ಸಿಕ್ಕಾಬಟ್ಟೆ. ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆನೇ ಅವರು ಅಂಬುಜಾ ಅವ್ರನ್ನ ಮದುವೆ ಆದವರು. ಅಂದರೆ ಪರಿಚಯ ಆಗಿದ್ದು ಇವರು ಸಿನಿಮಾ ಇಂಡಸ್ಟ್ರಿಗೆ ಬರುವ ಮುಂಚೆ ಅವರ ಅಣ್ಣನ ಒಂದು ಕಾರನ್ನು ತೊಗೊಂಡೋಗಿ ಆ್ಯಕ್ಸಿಡೆಂಟ್ ಮಾಡಿಬಿಟ್ಟಿದ್ರಂತೆ ದ್ವಾರಕೀಶ್ ಅವರು. ಆವಾಗ ಅಣ್ಣ ಸಖತ್ ಬೈದುಬಿಟ್ರಂತೆ ದ್ವಾರಕೀಶ್ಗೆ. ಆವಾಗ ಬೇಜಾರಾಗಿ ಅವರೊಂದು ಮನೆ ಬಾಡಿಗೆ ಕೊಟ್ಟಿದ್ದಂತೆ ಹಿಂದ್ಗಡೆ. ಅಲ್ಲಿ ಅದ್ರ ಮೇಲ್ಗಡೆ ಹೋಗಿ ಮಲಗೋರಂತೆ. ಅಲ್ಲಿ ಅಂಬುಜಾ ಮತ್ತು ಶಾಂತ ಅಂತ ಅಕ್ಕ ತಂಗಿರು ಬಂದಿದ್ರಂತೆ. ಅವರು ಇನ್ಫ್ಯಾಕ್ಟ್ ದ್ವಾರಕೀಶ್ ಅವರ ದೂರದ ಸಂಬಂಧಿ. ಅಲ್ಲಿ ಅಂಬುಜಾ ಅವ್ರ ಜೊತೆಗೆ ಸ್ನೇಹ ಬೆಳೆಯುತ್ತೆ, ಸ್ನೇಹ ಪ್ರೀತಿಯಾಗಿ ತಿರುಗುತ್ತೆ. ತುಂಬ ಒಂದು ಒಳ್ಳೆಯ ಬಾಂಧವ್ಯ ಅವರಿಬ್ಬರ ನಡುವೆ ಆಗುತ್ತೆ. ಈ ಅಂಬುಜಾ ಅವರ ಊರು ಚಿತ್ರದುರ್ಗ. ಆ ಚಿತ್ರದುರ್ಗದ ಬಸ್ ನೋಡಿದ್ರೆ ಒಂದು ಕನೆಕ್ಷನ್ ಇತ್ತಂತೆ. ಬಿ ಗಣಪತಿ ಅವರೊಂದು ಇಂಟರ್ವ್ಯೂಯಲ್ಲಿ ಇದನ್ನೆಲ್ಲ ನಾನು ನೋಡ್ತಾ ಇದ್ದೆ. ನೆನೆಸ್ಕೊಂಡು ಮಾತಾಡ್ತಾ ಇದ್ರು ಅಂಬುಜಾ ಅವ್ರ ಬಗ್ಗೆ. ಮದುವೆ ಆಯಿತು, ಒಪ್ಪಿಸಿ ಮದುವೆ ಆದರು. ತುಂಬ ಕಷ್ಟದ ದಿನಗಳ ಜೊತೆಲಿದ್ದರು. ಇನ್ಫ್ಯಾಕ್ಟ್ ಅಂಬುಜಾ ಅವರು MSc ಆಗಿತ್ತು, ಲೆಕ್ಚರರ್ ಆಗಿದ್ದರು ಪ್ರತಿಷ್ಠಿತ ಕಾಲೇಜಿನಲ್ಲಿ. ಅವತ್ತಿನ ಕಾಲಕ್ಕೆ MSc ಮುಗಿಸಿದರು. ಆ ತರಹದ ಅಂಬುಜಾ ಅವರು ಎಲ್ಲದಕ್ಕೂ ಸೈ ಅನ್ನೋರಂತೆ. ಹಿಂಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತಿದ್ದೀನಿ ಅಂತ ಹೇಳಿ ಅಂಬುಜಾ ಅವ್ರನ್ನ ಕೇಳಿದಾಗ ದ್ವಾರಕಿ ನಿನಗೇನು ಇಷ್ಟನೋ ನನಗೂ ಅದೇ ಇಷ್ಟ ಅಂತ ಹೇಳಿದ್ರಂತೆ. ಈ ಸಾಲು ನೆನ್ಪಿಟ್ಕೊಳ್ಳಿ, ಇದು ಮತ್ತೆ ಬರುತ್ತೆ. ಹಾಗೆ ಸಂಸಾರ ಶುರುವಾಯಿತು. ಮಡ್ರಾಸ್ನಲ್ಲೆಲ್ಲೋ ಒಂದು 150 ರೂಪಾಯಿ ಬಾಡಿಗೆ ಮನೆಯಲ್ಲಿ, ಶೀಟ್ ಮನೆಯಲ್ಲಿ ಒಂದು ಅದ್ಭುತ ಜೀವನ ಸಾಕ್ತಾನೆ. ಅದೇ ಬೆಸ್ಟ್, ನನ್ನ ಲೈಫಿನ ಅತ್ಯಂತ ಬೆಸ್ಟ್ ಮೂಮೆಂಟ್ಸ್, ಅತ್ಯಂತ ಸುಖ ಕೊಟ್ಟ ಮನೆ ಅದು ಅಂತ ಹೇಳ್ತಾರೆ ದ್ವಾರಕೀಶ್ ಆ ಇಂಟರ್ವ್ಯೂನಲ್ಲಿ. ಜರ್ನಿ ಹೀಗೆ ನಡೆಯುತ್ತೆ. ಹೆಂಗೆ ಅಂತಂದರೆ ಅಂಬುಜಾ ಅವ್ರ ಲೈಫಿಗೆ ಬಂದ ಕೂಡಲೇ ಅವರ ಸಕ್ಸಸ್ಸು ಮಾತಾಡೋಂಗೇ ಇಲ್ಲ. ಒಂದರ ಮೇಲೆ ಒಂದು ಹಿಟ್ಟು. ಅವರು ಒಪ್ಕೋತಾರೆ. ಆ ಸಮಯದಲ್ಲಿ ನಾನು ಮಾಡದಿರೋ ಚೇಷ್ಟೆಗಳೂ ಇಲ್ಲ ಅಂತ. ಚೇಷ್ಟೆಗಳು ನಾನೇನು ಕಮ್ಮಿ ಮಾಡಿಲ್ಲ, ಬೇಜಾನ್ ಚೇಷ್ಟೆಗಳನ್ನು ಮಾಡಿದ್ದೀನಿ ಅಂತ. ಹೀಗೆ ಸುಖವಾಗಿ ನಡೀತಿದ್ದ ಈ ಸಂಸಾರ, ಸುಖವಾಗಿ ನಡೀತಾ ಇದ್ದ ಈ ಜೀವನದಲ್ಲಿ ಶೈಲಜಾ ಅನ್ನೋರು ಎಂಟ್ರಿ ಆಗುತ್ತೆ. ಶೈಲಜಾ ಅವರ ತಂಗಿಗೆ ಒಂದು ಪಾತ್ರ ಕೊಡಿ ನಿಮ್ಮದೊಂದು ಸಿನಿಮಾದಲ್ಲಿ ಅಂತ ಕೇಳಿಕೊಂಡು 1992-93ರಲ್ಲಿ ಬರ್ತಾರೆ. ಹಾಗೆ ಪರಿಚಯವಾದ ಶೈಲಜಾ ಜೊತೆಲಿ ಸ್ನೇಹ ಆಗುತ್ತೆ, ಪ್ರೀತಿ ಆಗುತ್ತೆ, ಅವರನ್ನು ಮದುವೆ ಕೂಡ ಆಗುತ್ತಾರೆ. ಅದಕ್ಕೆ ಮುಂಚೆ ಮತ್ತೆ ಅಂಬುಜಾನ ಹೋಗಿ ಕೇಳ್ತಾರೆ. ನನಗೆ ಆ ಟೈಮ್ನಲ್ಲಿ 1993ರಲ್ಲಿ ದ್ವಾರಕೀಶ್ ಅವರಿಗೆ 51 ವರ್ಷ, 5 ಜನ ಮಕ್ಕಳಿರ್ತಾರೆ.
ಬೇರೆಯವ್ರನ್ನ ಯಾರು ನನಗೆ ಮ್ಯಾಟ್ರ್ ಆಗಲ್ಲ, ನಾನು ನನ್ನ ಹೆಂಡತಿನ ಹೋಗಿ ಕೇಳ್ತೀನಿ ಅಂತ ಹೇಳಿ ಅಂಬುಜಾನ ಹೋಗಿ ಕೇಳ್ತಾರಂತೆ. ಅಂಬುಜಾ ಮೇಡಮ್ ಅವ್ರನ್ನ ಹೋಗಿ ಕೇಳ್ತಾರಂತೆ, ಅಂಬುಜಾ ನಾನು ಶೈಲಜನ ಮದುವೆ ಆಗ್ತೀನಿ ಅಂತ. ಅವತ್ತೂ ಸಹಿತ ಅಂಬುಜಾ ಅವರು ಒಂದೇ ಒಂದು ಮಾತು ಹೇಳ್ತಾರಂತೆ, ದ್ವಾರಕಿ ನಿನಗೇನು ಇಷ್ಟನೋ ಅದು ನನಗೂ ಇಷ್ಟ. ಈಗ 1.5 ವರ್ಷದ ಹಿಂದೆ ಬಿ ಗಣಪತಿಯವ್ರ ಜೊತೆ ಇಂಟರ್ವ್ಯೂ ಮಾಡಬೇಕಾದ್ರೆ, ಅವರು ಇಂಟರ್ವ್ಯೂ ತಗೋಬೇಕಾದ್ರೆ ಇದನ್ನು ಹೇಳ್ಕೊಂಡು ಕಣ್ಣೀರಿಡ್ತಾರೆ. ಅವತ್ತು ನಾನು ತಪ್ಪು ಮಾಡಬಾರ್ದಾಗಿತ್ತು, ನೋಯಿಸ್ಬಿಟ್ಟೆ ಅವಳನ್ನ. ಅಂಬುಜಾ ನನ್ನೆಲ್ಲ ಇಷ್ಟಗಳನ್ನು ಅವಳು ಇಷ್ಟ ಅಂತ ನಂಬಿದವಳು, ನನಗೆ ಬೇಕಾದ್ದನ್ನು ಅಡುಗೆ ಮಾಡಿಕೊಟ್ಟವಳು, ನನ್ನ ಸಂತೋಷವೆಲ್ಲ ಅವಳೇ, ನನ್ನ ಜೀವನದಲ್ಲಿ ಎಲ್ಲವನ್ನು ಕೊಟ್ಟವಳು ಅವಳೇ ಅಂತ ಹೇಳಿ ದ್ವಾರಕೀಶ್ ಬಹಳ ಭಾವುಕರಾಗಿ ಅವರ ಮೊದಲ ಹೆಂಡತಿ ಬಗ್ಗೆ ಮಾತಾಡ್ತಾರೆ. ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಎರಡನೇ ಪತ್ನಿ ಏನು ಶೈಲಜಾ ಅವ್ರ ಜೊತೆಲಿ ಏನಾಗಿತ್ತು ನನಗೆ ಗೊತ್ತಿಲ್ಲ. ಅವರದನ್ನು ಹೇಳುವಿಲ್ಲ, ನಾನು ಒಂಟಿಯಾಗಿ ಮಲಗ್ತಾ ಇದ್ದೀನಿ, ನಾನು ಅವಳನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಅಂಬುಜಾ ಅವರು ಹೋಗಿ 1.5 ವರ್ಷ ಆದಮೇಲೆ ಮಾಡಿದಂಥ ಇಂಟರ್ವ್ಯೂನಲ್ಲಿ ಇದನ್ನೆಲ್ಲ ಮಾತಾಡ್ತಾರೆ ಅವರು. ಒಂದು ತಪ್ಪು ಮಾಡಿಬಿಟ್ಟೆ, ನಾನು ಅವಳನ್ನು ನೋಯಿಸಬಾರ್ದಿತ್ತು. ಅವಳು ಅವತ್ತು ಒಪ್ಪಿಕೊಂಡ್ಳು ನಿಜ, ಆದರೆ ಅವಳು ನೊಂದುಕೊಂಡ್ಳು. ಅದೇ ಸಮಸ್ಯೆ ಮಾಡ್ಕೊಂಡಿದ್ದೆ ನಾನು. ಬಟ್ ಲೈಫ್ ಅವರಿಗೆಲ್ಲ ಬಂದು ಕೇಳೋರಂತೆ, ಏನು ದ್ವಾರಕೀಶ್ 2ನೇ ಮದುವೆ ಆದ್ರಂತೆ ಅಂದರೆ ಕೇಳೋರಂತೆ, ಯಾರು ಹೇಳಿದ್ರು ನಿಂಗೆ 2ನೇ ಮದುವೆ ಆಗಿದ್ದೀನಿ ಅಂತ, ಯಾರು ಹೇಳಿದ್ರು ನಿನಗೆ ನಾನು 2ನೇ ಮದುವೆ ಆಗಿದ್ದೀನಿ ಅಂತ. ಅದು ಆಗೋಯ್ತಷ್ಟೇ, ಆಗಬೇಕಿತ್ತು, ಆಗೋಯ್ತಷ್ಟೇ. ಬಟ್ ಆಗಬಾರ್ದಿತ್ತು ಅನ್ನೋ ರಿಗ್ರೆಟ್ ಅವ್ರಿಗಿತ್ತು. ಗೊತ್ತಿಲ್ಲ, ಇವತ್ತು ಅವರ 2ನೇ ಪತ್ನಿ ಶೈಲಜಾ ಅವ್ರನ್ನ ನಾವು ನೋಡ್ತಾ ಇದ್ದೀವಿ ವಿಡಿಯೋಗಳಲ್ಲಿ. ಇವತ್ತಿನ ಸಂದರ್ಭದಲ್ಲಿ ಗೊತ್ತಿಲ್ಲ ನನಗೆ ಅದರದ್ದು ಫ್ಯಾಮಿಲಿಯಲ್ಲಿ ಏನಿದೆ ಸ್ಟೇಟಸ್ಸು, ಏನಾಗಿದೆ ನಮ್ಗೆ ಬೇಡ, ಅದು ಅವರ ವೈಯಕ್ತಿಕ. ಬಟ್ ಅವರ ಭಾವುಕ ಸಂದರ್ಶನವನ್ನು ನೋಡಿ ನನಗೆ ಈ ಮಾತನ್ನು ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನು ಅಂತಂದರೆ, ಇಲ್ಲೊಂದು ಗೊತ್ತಿಲ್ಲ ಅದು ಕೋ ಇನ್ಸಿಡೆನ್ಸು ಅಥವಾ ಅವ್ರ ಇಚ್ಛೆಯಂತೆಯೇ ಆಯಿತೋ ಗೊತ್ತಿಲ್ಲ, ಆ ಬಿ ಗಣಪತಿಯವರ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ, ನಾನು ಬೇಗ ಹೋಗಬೇಕು, ಅವಳನ್ನು ಸೇರ್ಕೋಬೇಕು ಅಂತ. ಅಂದರೆ ಅಂಬುಜಾ ಅವರನ್ನು ಸೇರ್ಕೋಬೇಕು ನಾನು ಬೇಗ ಹೋಗಿ ಅಂತ. ನಿನ್ನೆ ಏಪ್ರಿಲ್ 16, 2024, ನಿಮಗೆ ಗೊತ್ತಿರಲಿ, ದ್ವಾರಕೀಶ್ ಅವರ ಮೊದಲ ಪತ್ನಿ ಅಂಬುಜಾ ಅವರು ಕೊನೆಯುಸಿರೆಳೆದಿದ್ದು ಏಪ್ರಿಲ್ 16, 2021. ಅದೇ ದಿನ ಇನ್ಫ್ಯಾಕ್ಟ್ ಅವರ ಮಗ ಯೋಗೀಶ್ ಅವರಿಗೆ ನಿನ್ನೆ ದ್ವಾರಕೀಶ್ ಅವರು ಹೇಳಿದ್ರಂತೆ, ಒಂದು 10 ಗಂಟೆಗೆ ಎಪ್ಸೋ, ಇವತ್ತವಳು ಹೋಗಿದ್ದ ದಿನ 10 ಗಂಟೆಗೆ ನಾನು ಎಪ್ಸು ಅಂದಿದ್ರಂತೆ. ಯೋಗೀಶ್ 15 ನಿಮಿಷ ಮುಂಚೆ ಅಂದರೆ 9:45 ಹೋಗಿ ಎಪ್ಸಿದ್ದಾರೆ, ಉಸಿರಿರಲಿಲ್ಲ. 9:45 ದ್ವಾರಕೀಶ್ ಅವರ ದೇಹದಲ್ಲಿ ಉಸಿರಿರಲಿಲ್ಲ. ಗೊತ್ತಿರಲಿ, 2021 ಏಪ್ರಿಲ್ 16ನೇ ತಾರೀಕು ಅಂಬುಜಾ ಅವರು ಕೊನೆಯುಸಿರೆಳೆದಿದ್ದು ಬೆಳಗ್ಗೆ 9:45. ಸೇಮ್ ಡೇ ಸೇಮ್ ಟೈಮ್. ಅಂದರೆ ಒಂದು ಬಾಂಡಿಂಗ್, ಒಂದು ಬಾಂಧವ್ಯ ಹೆಂಗಿರುತ್ತೆ ನೋಡಿ, ಹೇಗ್ರಿ ಸಾಧ್ಯ? ಅದೇ ದಿನ, ಅದೇ ಸಮಯ, ಅದೇ ಡೇಟ್. ನನ್ನ ಪ್ರಕಾರ ದ್ವಾರಕೀಶ್ ಅವರಿಗೆ ಅವ್ರನ್ನ ಕಳೆದುಕೊಂಡ ಮೇಲೆ ಅಥವಾ 2ನೇ ಮದುವೆ ಆದಮೇಲೆ ಇದ್ದಂತಹ ರಿಗ್ರೆಟ್ಸ್, ಆ ನೋವು, ಆ ಬೇಸರ, ಆ ಕಣ್ಣೀರು, ಕನಿಷ್ಠ ಭಗವಂತ ಅದನ್ನು ಕ್ಷಮಿಸಿ ನಿನಗೀಗಲಾದರೂ ಅರ್ಥ ಆಯ್ತಲ್ಲ ಅಂತ ಅಂದುಕೊಂಡು ಅವರನ್ನು ಅದೇ ದಿನ ಸ್ವರ್ಗಕ್ಕೆ ಕರ್ಕೊಂಡು ಹೋದ ಅಂತ ಅನಿಸುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಏನೇನೋ ಇರ್ತವೆ, ಆದರೆ ಮನುಷ್ಯನಿಗೆ ಯಾವಾಗ ತನ್ನ ತಪ್ಪಿನ ಅರಿವಾಗುತ್ತೋ, ನಾನು ಮಾಡಿದ ತಪ್ಪು ಅಂತ ಅನಿಸುತ್ತೋ, ಆಗ ಭಗವಂತನೂ ಕ್ಷಮಿಸ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ಅಂದರೆ ಇನ್ಫ್ಯಾಕ್ಟ್ ದ್ವಾರಕೀಶ್ ಅವರ ವಿಷಯಕ್ಕೆ ಬಂದಾಗ, ದ್ವಾರಕೀಶ್ ಅವರು ಯಾವತ್ತೂ ಸಹಿತ ಯಾವುದನ್ನು ಕದ್ದು ಮುಚ್ಚಿ ಮಾಡಿದವರಲ್ಲ. ನಾನು ಗುಂಡು ಹಾಕ್ತೀನಿ ಅನ್ನೋರು, ನಾನು ಚೇಷ್ಟೆ ಮಾಡಿದ್ದೀನಿ ಅಂತಲೇ ಹೇಳ್ಕೊಳ್ಳೋರು, ನಾನು ರಸಿಕ ಅಂತ ಹೇಳೋರು, ಕಾಲೇಜ್ ದಿನಗಳಲ್ಲೇ ನನ್ನ ರಸಿಕತೆ ಹೇಗಿತ್ತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋರು, ಸಿನಿಮಾ ಇಂಡಸ್ಟ್ರಿ ಒಳಗೆ ಬಂದ ಮೇಲೆ ನನ್ನ ರಸಿಕತೆಯನ್ನು ಹೇಗೆ ತೋರಿಸಿದೆ ಅಂತ ಹೇಳೋರು. ಹಾಗೆ ಅಂದರೆ ಓಪನ್ ಆಗಿದ್ದರು, ಓಪನ್ ಬುಕ್ ಥರ ಇದ್ದವರು ದ್ವಾರಕೀಶ್ ಅವರು. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟರು, ಒಳ್ಳೊಳ್ಳೆ ಸಂದೇಶಗಳನ್ನು ಕೊಟ್ಟರು. ಇವತ್ತು ಅವರ ಪತ್ನಿ ಅಂಬುಜಾ ಅವರು ನಿಧನರಾದ 3 ವರ್ಷಗಳ ನಂತರ ಅದೇ ದಿನ, ಅದೇ ಸಮಯಕ್ಕೆ ನಮ್ಮನ್ನೆಲ್ಲ ಅಗಲಿ ಹೊರಟಿದ್ದಾರೆ. ಅವರು ಚಿರನಿದ್ರೆಗೆ ಹೊರಟಿದ್ದಾರೆ. ಅವರಿಗೆ ಸದ್ಗತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬಕ್ಕೆ ಇವರ ಸಾವನ್ನು
ಭರಿಸುವ ಶಕ್ತಿ ಭಗವಂತ ಕೊಡಲಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.